ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಕರ್ತನಲ್ಲಿ ಪ್ರಿಯ ಶ್ರೋತೃಗಳೇ, ನಾವು ಇನ್ನೊಮ್ಮೆ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಅವಕಾಶ ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ದಿನದಂದು ನಾವು ಧ್ಯಾನ ಮಾಡಲಿಕ್ಕಿರುವ ವಿಷಯ ಅಸ್ಪೃಶ್ಯರನ್ನು ಸ್ಪರ್ಶಿಸುವ ದೇವರು. ಅಸ್ಪೃಶ್ಯರನ್ನು ಸ್ಪರ್ಶಿಸುವ ದೇವರು. ಇದಕ್ಕೆ ಅನುಗುಣವಾಗಿ ಲೂಕನ ಸುವಾರ್ತೆ 17ನೇ ಅಧ್ಯಾಯ 11-19 ವಚನಗಳಲ್ಲಿರುವ ವಿಷಯಗಳನ್ನು ನಾವು ಧ್ಯಾನ ಮಾಡೋಣ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 11-19 ವಚನಗಳು. ಈ ವೇದ ಭಾಗದಲ್ಲಿ ಯೇಸುಸ್ವಾಮಿ 10 ಮಂದಿ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದ್ದ ಒಂದು ವಿಷಯವನ್ನು ನಾವು ನೋಡೋರಾಗಿದ್ದೇವೆ. ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಗಲಿಲಾಯದ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಯೇಸುಸ್ವಾಮಿಯ ಕಾಲದಲ್ಲಿ ಕುಷ್ಠರೋಗದ್ದು ಬರೀ ಒಂದು ದೈಹಿಕವಾದ ರೋಗ ಎಂದು ಅವರು ಪರಿಗಣಿಸುತ್ತಿರಲಿಲ್ಲ. ಈ ರೀತಿಯಾಗಿ ಬಂದ ರೋಗಿಗಳಿಗೆ ಶುದ್ಧರು, ಅಶುದ್ಧರು ಎಂಬ ಒಂದು ಮಾತುಗಳ ಮೂಲಕ ಅವರನ್ನು ಪರಿಗಣಿಸ್ತಾ ಇದ್ದರು. ರೋಗ ಬಂದರೆ ಅವರು ಅಶುದ್ಧರು, ರಕ್ತಸ್ರಾವ ಇದ್ದರೆ ಅವರು ಅಶುದ್ಧರು. ಹೀಗಾಗಿ ದೈಹಿಕವಾದ ಅನಾರೋಗ್ಯಗಳನ್ನು ನೋಡಿ ಜನರನ್ನು ಅಶುದ್ಧರೆಂದು ಕರೆಯುತ್ತಾ ಇದ್ದರು. ಹಾಗಾಗಿ ಆಗಿನ ಸಮಾಜದಲ್ಲಿ ಒಂದು ಆಳವಾಗಿ ಬೇರೂರಿದ ಒಂದು ಸಾಮಾಜಿಕವಾದ ಒಂದು ಮನೋಭಾವನೆ ಏನೆಂದರೆ, ಅನಾರೋಗ್ಯವಿದ್ದರೆ ಅದು ಅಶುದ್ಧತ್ವ, ಆರೋಗ್ಯದಲ್ಲಿರುವವರು ಮಾತ್ರ ಶುದ್ಧರು ಎಂದು ಹೇಳುವ ಒಂದು ಮನೋಭಾವನೆ ಆ ಸಮಾಜದಲ್ಲಿ ಬೆಳೆದುಕೊಂಡು ಬಂದಿತ್ತು. ಅಶುದ್ಧರಂದ ತಕ್ಷಣ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಂತೆ ಅಶುದ್ಧರನ್ನು ಅಸ್ಪೃಶ್ಯರನ್ನಾಗಿ ನೋಡ್ತಾ ಇದ್ರು. ಯಾರ್ಯಾರು ಅಶುದ್ಧರಂತ ಕರೆಸ್ಕೊಳ್ತಾ ಇದ್ರು, ಜನರು ಅವರ ಹತ್ರನೂ ಹೋಗ್ತಾ ಇದ್ದಿಲ್ಲ, ಅವರನ್ನು ಮುಟ್ತಾನೂ ಇದ್ದಿಲ್ಲ. ಈ ವಿಷಯವನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ಬಹಳವಾಗಿ ನಾವು ನೋಡ್ಕೊಳ್ತೇವೆ. ಇಂಥ ಒಂದು ಸಂದರ್ಭದಲ್ಲಿ ಯೇಸುಸ್ವಾಮಿ ಯೆರೂಸಲೇಮಿಗೆ ಪ್ರಯಾಣ ಮಾಡಬೇಕಾದ್ರೆ ಸಮಾರ್ಯದ ಗಲಿಲಾಯದ ಸೀಮೆಗಳ ನಡುವೆ ಹಾದಿ ಹೋಗುವುದನ್ನು ನಾವು ನೋಡ್ತೇವೆ. ಅಲ್ಲಿ ಒಂದು ಹಳ್ಳಿಯಲ್ಲಿ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು, ದೇವರೇ, ನಮ್ಮ ಮೇಲೆ ದಯವಿಡು. ಅವ್ರು ಹೇಳ್ಬೋದಿತ್ತು, ಯೇಸುಸ್ವಾಮಿ, ನಮ್ಮನ್ನು ಶುದ್ಧಪಡಿಸು, ನಮಗೆ ಅನಾರೋಗ್ಯವಿದೆ ಅಂತ ಕೇಳ್ಕೊಳ್ಬೋದಿತ್ತು. ಆದರೆ ಅವರು ಕೇಳಿದಂಥ ಮಾತು ಏನೆಂದರೆ, ಗುರುವೇ, ನಮ್ಮ ಮೇಲೆ ದಯವಿಡು. ಈ ಕುಷ್ಠರೋಗಿಗಳ ಮೇಲೆ ಒಂದು ಸಾಮಾಜಿಕ ಒಂದು ದೊಡ್ಡ ಹೊರೆ ಇತ್ತು. ನಾವು ಬರೇ ಕುಷ್ಠರೋಗಿಗಳು ಮಾತ್ರವಲ್ಲ, ನಾವು ಅಶುದ್ಧರು, ನಾವು ಅಸ್ಪೃಶ್ಯರು ಎಂಬ ಒಂದು ದೊಡ್ಡ ಹೊರೆ ಅವರ ಮನಸ್ಸಿನಲ್ಲಿ ಅದು ಯಾವಾಗಲೂ ಕಾಡ್ತಾ ಇತ್ತು. ಜನರು ಅವರನ್ನು ಸ್ವೀಕರಿಸ್ತಾ ಇರಲಿಲ್ಲ, ಅವರನ್ನು ದೂರವಾಗಿಡ್ತಾ ಇದ್ದರು. ಕಾಯಿಲೆಗಳು ಇರ್ಬೋದು, ಆದರೆ ಆ ಕಾಯಿಲೆಗಳಿಗೆ ಇನ್ನೂ ಹೆಚ್ಚಾದ ಪಟ್ಟಿಗಳನ್ನು ಕಟ್ಟಿ ಅವರನ್ನು ದೂರ ಇಡ್ತಾಯಿದ್ರು. ಆ ಹೊರೆ, ಕಾಯಿಲೆಗಳ ಹೊರೆಗಿಂತ ಆ ಸಾಮಾಜಿಕವಾದ ಹೊರೆ ಅವರ ಮೇಲೆ ಹೆಚ್ಚಾಗಿತ್ತು. ಹಾಗಾಗಿ ಆ ಜನರಿಗೆ ಬೇಕಾಗಿದ್ದೇನೆಂದರೆ ದಯೆ. ಅವರೇನು ಯೋಚನೆ ಮಾಡಿದರು, ಒಂದು ಸರಿ ನಮಗೆ ದಯೆ ಸಿಕ್ಕಿದರೆ ಒಳ್ಳೆಯ ಆರೋಗ್ಯವೂ ಸಿಗುತ್ತದೆ. ಯಾಕಂದರೆ ದಯೆ ತೋರಿಸುವವರು ಜನರ ಆರೋಗ್ಯಕ್ಕಾಗಿ ಕೆಲಸ ಮಾಡ್ತಾರೆ ಎಂಬ ಒಂದು ಯೋಚನೆ. ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆಗ ಯೇಸು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸಿಕೊಳ್ಳಿರಿ. ಆಗಿನ
ಸಾಮಾಜಿಕ ಆಗಿನ ಧಾರ್ಮಿಕ ಸಂಪ್ರದಾಯಗಳಲ್ಲಿ ಕುಷ್ಠರೋಗಿಗಳು ಅಶುದ್ಧರೆಂದು ಹೇಳಿಕೊಳ್ಳುವವರು ಆಲಯಕ್ಕೆ ಹೋಗುವಂತಿಲ್ಲ, ದೇವಸ್ಥಾನಗಳಿಗೆ ದೇವರ ಆಲಯಕ್ಕೆ ಹೋಗುವಂತಿಲ್ಲ. ಆದರೆ ಯೇಸು ಸ್ವಾಮಿ ಅವರ ಮೇಲೆ ದಯವಿಟ್ಟು ಅವರಿಗೆ ಕೊಟ್ಟಂಥ ಒಂದು ಬಲವಾದ ಧೈರ್ಯ ಏನಂದರೆ, ಹೋಗ್ರಿ ಆಲಯಕ್ಕೆ ಹೋಗ್ರಿ, ನೋಡೋಣ ಯಾರು ನಿಮ್ಮನ್ನು ನಿಲ್ಲಿಸ್ತಾರೆ ಅಂತ. ಹೋಗಿ ನಿಮ್ಮನ್ನು ಯಾಜಕರಿಗೆ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಅವರು ಶುದ್ಧರಾದರು. ದೇವರ ದಯೆ, ಯೇಸು ಸ್ವಾಮಿಯ ದಯೆ ಅವರ ಮನಸ್ಸಿನಲ್ಲಿ ಎಷ್ಟು ಕಾರ್ಯ ಮಾಡ್ತಂದರೆ, ಅವರಲ್ಲಿರುವಂಥ ಒಂದು ಅನಾರೋಗ್ಯವು ಸಹ ಅವರನ್ನು ಬಿಟ್ಟು ಹೋಯಿತು. ಹಾಗಾಗಿ ನಾವು ಈ ವೇದ ಭಾಗದಲ್ಲಿ ಯೇಸು ಸ್ವಾಮಿ ಅಸ್ಪೃಶ್ಯರ ಬಳಿಗೆ ಹೋಗಿ ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಅವರಿಗೆ ಸ್ಪರ್ಶಿಸುವ ಒಂದು ಯೋಚನೆಯನ್ನು ನಾವು ನೋಡ್ತೇವೆ. ಇದು ಬಂದು ಬಹಳ ಮೂಲಭೂತವಾದ ಯೇಸು ಸ್ವಾಮಿಯ ಯೋಚನೆ. ಸತ್ಯವೇದದ ಕೆಲವು ಮೂಲಭೂತ ಬೋಧನೆಗಳನ್ನು ನಾವು ನೆನಪಿಸಿಕೊಳ್ಳುವುದು ಬಹಳ ಸೂಕ್ತ. ಯಾವ ದೇಶದವರೇ ಆಗಿರ್ಬೋದು, ಯಾವ ವಯಸ್ಸಿನವರೇ ಆಗಿರ್ಬೋದು, ಯಾವ ಧರ್ಮದವರೇ ಆಗಿರ್ಬೋದು, ಎಲ್ಲ ಜನಾಂಗದವರು ಎಲ್ಲರೂ ದೇವರ ಮಕ್ಕಳು. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಹೆಣ್ಣು ಗಂಡು, ಕಿರಿಯರು ಹಿರಿಯರು ಎಂಬ ಯಾವ ಒಂದು ಭೇದ ಭಾವ ಇಲ್ಲದೆ, ಆರೋಗ್ಯವಂತರು ಅನಾರೋಗ್ಯವಂತರು ಎಂಬ ಒಂದು ಯಾವ ಭೇದ ಭಾವ ಇಲ್ಲದೆ ದೇವರು ಎಲ್ಲರನ್ನೂ ಸ್ವೀಕರಿಸುವ ದೇವರೆಂದು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಆ ದೈವಿಕವಾದ ಯೋಚನೆಗಳನ್ನು ಯೇಸು ಸ್ವಾಮಿ ಈ ಸುವಾರ್ತೆಯಲ್ಲಿ ಮತ್ತು ತನ್ನ ಸೇವೆಯಲ್ಲಿ ತೋರಿಸುವುದನ್ನು ನಾವು ನೋಡ್ತೇವೆ. ಯಾಕಂದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ ಒಂದೇ ಆಗಿತ್ತು, ಎಲ್ಲರಿಗೂ ಜೀವವಿರಬೇಕೆಂತಲೂ ಸಮೃದ್ಧಿಯಾದ ಜೀವವಿರಬೇಕೆಂತಲೂ ನಾನು ಬಂದೆನು ಎಂದು ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡ್ತೇವೆ. ಅದೇ ಸಮಯದಲ್ಲಿ ಇದ್ದಂಥ ಎಲ್ಲ ಸಂಪನ್ಮೂಲಗಳು, ಆರೋಗ್ಯ ತರುವಂಥ ಸಂಪನ್ಮೂಲಗಳು, ಧೈರ್ಯವನ್ನು ತರುವಂಥ ಸಂಪನ್ಮೂಲಗಳು, ಸಾಮಾಜಿಕವಾಗಿ ಮೇಲೆ ತರುವಂಥ ಸಂಪನ್ಮೂಲಗಳು, ಎಲ್ಲ ಸಂಪನ್ಮೂಲಗಳು ಎಲ್ಲರ ಜೊತೆ ಹಂಚಿಕೊಳ್ಬೇಕೆಂದು ಯೇಸು ಸ್ವಾಮಿ ತನ್ನ ಬೋಧನೆಯಲ್ಲಿ ಪದೇ ಪದೇ ಹೇಳುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಪಾಲಕರಾದ ನಾವು, ಯೇಸು ಸ್ವಾಮಿಯ ಬೋಧನೆಯನ್ನು ಪಾಲಿಸುವ ನಾವು, ದೇವರು ಯಾವ ರೀತಿಯಾಗಿ ನೀತಿಯ ಪರವಾಗಿ ಮತ್ತು ನ್ಯಾಯದ ಪರವಾಗಿ ತನ್ನ ಪಕ್ಷವನ್ನು ವಹಿಸಿದನೋ ಅದೇ ರೀತಿಯಾಗಿ ನಾವು ಸಹ ನೀತಿಯ ಪರವಾಗಿ ಮತ್ತು ನ್ಯಾಯದ ಪರವಾಗಿ ಪಕ್ಷ ವಹಿಸಬೇಕು. ಈ ವೇದ ಭಾಗದಲ್ಲಿ ನೀತಿ ಅಂದರೆ ಏನು ಅಥವಾ ನ್ಯಾಯ ಅಂದರೆ ಏನು? ಜನರು ಅನಾರೋಗ್ಯದಲ್ಲಿದ್ದಾರೆ ಅಂದ ತಕ್ಷಣ ಅವರನ್ನು ಅಸ್ಪೃಶ್ಯರನ್ನಾಗಿ ಮಾಡಬಾರ್ದು. ಯಾಕಂದರೆ ಅನಾರೋಗ್ಯದಲ್ಲಿರುವವರಿಗೆ ಒಬ್ಬ ವೈದ್ಯನು ಬೇಕು, ಬೇರೆಯವರಿಗೆ ವೈದ್ಯರು ಬೇಡ. ಹಾಗಾಗಿ ಎಲ್ಲಿ ಅಸ್ಪೃಶ್ಯರಿದ್ದರೋ, ಎಲ್ಲಿ ಕುಷ್ಠರೋಗಿಗಳಿದ್ದರೋ, ಎಲ್ಲಿ ಅನಾರೋಗ್ಯದಲ್ಲಿದ್ದ ಜನರಿದ್ದರೋ ಯೇಸು ಸ್ವಾಮಿ ಅವರ ಬಳಿಗೆ ಹೋಗುವುದನ್ನು ನಾವು ನೋಡ್ತೇವೆ. ನಾವು ಇಲ್ಲಿ ಒಂದು ವಿಷಯವನ್ನು ಬಹಳ ಗಮನ ಕೊಟ್ಟು ಪಾಲಿಸಬೇಕು. ಎಲ್ಲೋ ಒಂದು ಕಡೆ ಜನರು ಯೇಸು ಸ್ವಾಮಿಯ ಬಗ್ಗೆ ಕೇಳಿಸ್ಕೊಂಡಿದ್ರು. ಯೇಸು ಸ್ವಾಮಿಯ ಹಳ್ಳಿಯಲ್ಲಿ ಹಾದು ಹೋಗಬೇಕಾದ್ರೆ, ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಕೇಳಿದರು. ಜನರು ಯಾರೋ ಇವರಿಗೆ ಈ ಕುಷ್ಠರೋಗಿಗಳು ಹೇಳಿರ್ಬೋದು, ಅಲ್ಲೊಬ್ಬ ಯೇಸು ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಬಹಳ ಪ್ರಬಲವಾದ ವ್ಯಕ್ತಿ, ಆತನು ಎಲ್ಲರನ್ನೂ ಸ್ವೀಕರಿಸ್ತಾನೆ, ಆತನು ಯಾರನ್ನೂ ಶುದ್ಧರು ಅಶುದ್ಧರು ಎಂಬ ಭೇದ ಭಾವನೆಯಿಂದ ನೋಡಲ್ಲ ಅಂತ ಯಾರೋ ಹೇಳಿದ್ದಿರ್ಬೋದು ಈ ಕುಷ್ಠರೋಗಿಗಳಿಗೆ. ಅವರಲ್ಲಿ ಆ ಧೈರ್ಯವನ್ನು ಸಹ ತುಂಬಿಸಿದ್ದಿರ್ಬೋದು. ಹಾಗಾಗಿ ಯೇಸು ಸ್ವಾಮಿ ಆ ಹಳ್ಳಿಯನ್ನು ದಾಟಿ ಹೋಗ್ತಾನೆ ಅಂತ ಅವರು ಕೇಳಿಸ್ಕೊಂಡು ಆ ಧೈರ್ಯಪಟ್ಟು ಯೇಸು ಸ್ವಾಮಿಯ ಬಳಿಗೆ ಬರ್ತಾರೆ. ಅಂದರೆ ಯೇಸು ಸ್ವಾಮಿಯ ಬೋಧನೆ ಈಗಾಗಲೇ ಆ ಸಮಾಜದಲ್ಲಿ ಒಂದು ಧೈರ್ಯ ತುಂಬುವಂಥ ಒಂದು ಬೋಧನೆ ಆಗಿತ್ತು. ಆ ಧೈರ್ಯ ನಮಗಿಲ್ದಿದ್ರೆ ನಾವು ಸಾಮಾನ್ಯವಾಗಿ ದೇವರ ಬಳಿಗೆ ಬರಲ್ಲ. ನಾವು ಇನ್ನೊಂದು ವೇದ ಭಾಗದಲ್ಲಿ ನಾವು ನೋಡ್ತೇವೆ, ರಕ್ತಸ್ರಾವವುಳ್ಳ ಸ್ತ್ರೀ. ಆಗಿನ ಸಮಾಜದ ಪದ್ಧತಿಯ ಪ್ರಕಾರ ಆ ಸ್ತ್ರೀ ಸಮಾಜದ ಒಳಗಡೆ ಬರಬಾರ್ದು, ಪಟ್ಟಣದ ಒಳಗಡೆ ಬರಬಾರ್ದು. ಯಾಕಂದರೆ ಅವಳು ಪಟ್ಟಣದ ಒಳಗಡೆ ಬಂದರೆ ಬೇರೆಯವರು ಅಶುದ್ಧರಾಗ್ತಾರೆ ಎಂಬ ಒಂದು ಯೋಚನೆ, ಒಂದು ಮನೋಭಾವನೆ. ಅವಳು ಮನೆ ಒಳಗೆ ಇರಬೇಕು, ಆ ಮನೆ ಒಳಗೆ ಒಂದು ಕೋಣೆಯಲ್ಲೇ ಇರಬೇಕು. ಅವಳು ಹೊರಗೆ ಬಂದರೆ ಅವಳ ಮೂಲಕ ಬೇರೆಯವರು ಅಶುದ್ಧರಾಗ್ತಾರೆ ಎಂಬ ಒಂದು ಯೋಚನೆ. ಆದರೆ ಆ ವೇದ ಭಾಗದಲ್ಲಿ ನಾವು ನೋಡುವಂತೆ ಅವಳು ಧೈರ್ಯಗೊಂಡು ಪಟ್ಟಣ ಮಧ್ಯದಲ್ಲಿ ಬಂದು ಯೇಸು ಸ್ವಾಮಿಯನ್ನು ಮುಟ್ಟಿದಳು. ಅವಳು ಬಂದು ಯೇಸು ಸ್ವಾಮಿಯನ್ನು ಮುಟ್ಟಿದಳು. ಯಾಕಂದರೆ ಯೇಸು ಸ್ವಾಮಿಯ ಬೋಧನೆಯ ಮೂಲಕ ಆಕೆಯು ಧೈರ್ಯವನ್ನು ಹೊಂದಿದ್ದಳು. ಆಕೆಯೂ ಸಹ ಯೇಸು ಸ್ವಾಮಿಯ ಒಂದು ಬೋಧನೆಯನ್ನು ಕೇಳಿದ್ದಿರ್ಬೋದು. ಆಕೆಗೂ ಎಲ್ಲಿಂದಲೋ, ಯೇಸು ಸ್ವಾಮಿ ನನ್ನ ಊರಿಗೆ ಬಂದರೆ ನಾನು ಯೇಸು ಸ್ವಾಮಿಯ ಬಳಿಗೆ ಹೋಗಿ ಆತನನ್ನು ಮುಟ್ಟಿ ಆ ಆರೋಗ್ಯವನ್ನು ನಾನು ಪಡ್ಕೊಳ್ತೇನೆ ಎಂಬ ಧೈರ್ಯ, ಯೇಸು ಸ್ವಾಮಿಯ ಒಂದು ಸೇವೆ ಮೂಲಕ ಆ ಧೈರ್ಯ ಅವಳಿಗೆ ಬಂದಿತ್ತು.
ಆದರೆ ಜನರು ಆ ಧೈರ್ಯವನ್ನು ಆಕೆಗೆ ಕೊಟ್ಟಿರಲಿಲ್ಲ. ಆಗಿನ ಯಾಜಕರಾಗಲಿ ಸುತ್ತಮುತ್ತಲಿದ್ದ ಜನರಾಗಲಿ ಆ ಧೈರ್ಯವನ್ನು ಆಕೆಗೆ ಕೊಟ್ಟಿರಲಿಲ್ಲ. ಆ ಧೈರ್ಯವನ್ನು ಕೊಟ್ಟಂಥ ವ್ಯಕ್ತಿ ಯೇಸು. ಹಾಗಾಗಿ ಯೇಸು ಸ್ವಾಮಿ ಆಕೆ ಊರನ್ನು ಹಾದು ಹೋಗ್ತಾರೆ ಅಂತ ಹೇಳಬೇಕಾದ್ರೆ ಧೈರ್ಯಪಟ್ಟು ಮನೆಯಿಂದ ಹೊರಗೆ ಬಂದು ಪಟ್ಟಣದೊಳಗೆ ಹೋಗಿ ಬರೀ ಯೇಸುಸ್ವಾಮಿಯನ್ನು ಮಾತಾಡೋದು ಮಾತ್ರವಲ್ಲ, ಯೇಸುಸ್ವಾಮಿಯನ್ನು ಮುಟ್ತಾಳೆ. ಅಲ್ಲಿ ಒಂದು ಸ್ಪರ್ಶ ಇದೆ. ಯೇಸುಸ್ವಾಮಿ ಯಾವ ರೀತಿಯಾಗಿ ಅಸ್ಪೃಶ್ಯರನ್ನು ಸ್ಪರ್ಶಿಸಿದನೋ ಅದೇ ರೀತಿಯಾಗಿ ಈ ಮಹಿಳೆ ಅವಳು ಅಶುದ್ಧಳಾಗಿದ್ದರೂ ಯೇಸುಸ್ವಾಮಿಯನ್ನು ಸ್ಪರ್ಶಿಸಿ ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಳ್ಳುವುದನ್ನು ನಾವು ನೋಡ್ತೇವೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 11-19 ವಚನಗಳಲ್ಲಿಯೂ ಸಹ ಜನರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿಸುವ ಸೇವೆ ಯೇಸುಸ್ವಾಮಿ ಮಾಡಿದ್ದನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ಆ ರೀತಿಯಾಗಿ ಸಮಾಜಕ್ಕೆ ಬಂದು ಗುರುವೇ ನಮ್ಮ ಮೇಲೆ ಧೈರ್ಯವಿಡಂತ ಹೇಳುವುದು ಬಹಳ ಕಷ್ಟ. ವಿಶೇಷವಾಗಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮಟ್ಟದಲ್ಲಿ ನಡೆಯುವ ಈ ಅಸ್ಪೃಶ್ಯತೆ ಅದು ನಾವು ಬಹಳವಾಗಿ ನಮ್ಮ ಸಮಾಜದಲ್ಲಿಯೂ ಸಹ ನಾವು ನೋಡ್ತೇವೆ. ದಲಿತರಿರ್ಬೋದು, ಬೇರೆ ಬೇರೆ ಜಾತಿ ವರ್ಗಗಳಿಂದ ಬರುವವರಿರ್ಬೋದು. ನಮ್ಮಲ್ಲಿ ಅಶುದ್ಧರು, ಹೊಲೆಯರು ಎಂಬ ಭೇದ ಭಾವಗಳನ್ನು ನಾವು ಮಾಡಿಕೊಂಡು ಶತಶತಮಾನಗಳಲ್ಲಿ ನಾವು ಈ ರೀತಿಯಾದ ಒಂದು ಭೇದ ಭಾವಗಳನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಅಧಿಕಾರದ ದರ್ಪ ಅಥವಾ ಪ್ರಾಬಲ್ಯತೆಯ ಅಸ್ಪೃಶ್ಯತೆಯೂ ಸಹ ನಮ್ಮಲ್ಲಿ ಬಹಳವಾಗಿದೆ. ಉನ್ನತ ಸ್ಥಾನದಲ್ಲಿರೋರಿಗೆ ನಾವು ಮುಟ್ಲಿಕ್ಕೆ ಆಗಲ್ಲ. ಅವರೆಲ್ಲರೂ ಆ ಸಂಪನ್ಮೂಲಗಳನ್ನು ತಮ್ಮ ಹತೋಟಿಯಲ್ಲಿಟ್ಕೊಂಡು ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ಅಲ್ಲೂ ಒಂದು ರೀತಿಯಾದ ಒಂದು ಅಸ್ಪೃಶ್ಯತೆ ಇದೆ. ಅನೇಕ ಸಾರಿ ನಾವು ಅನೇಕರಿಗೆ ಪ್ರಶ್ನೆ ಮಾಡಲಿಕ್ಕಾಗಲ್ಲ. ನನ್ನನ್ನು ಮುಟ್ಟಿದರೆ ನೋಡು ನಾನು ಏನು ಮಾಡ್ತೇನೆ ಎಂದು ಹೆದರಿಸುವ ಒಂದು ಮನೋಭಾವನೆ, ಅಲ್ಲಿ ಒಂದು ರೀತಿಯಾದ ಅಸ್ಪೃಶ್ಯತೆ ಇದೆ. ಆದರೆ ಇಲ್ಲಿ ಇರುವ ಒಂದು ಅಸ್ಪೃಶ್ಯತೆ ಏನೆಂದರೆ ಅನಾರೋಗ್ಯದ ಮೂಲಕವಾಗಿ ಬರುವ ಒಂದು ಅಸ್ಪೃಶ್ಯತೆ, ಶ್ರೇಣಿ ವರ್ಗಗಳ ಮೂಲಕ ಪದ್ಧತಿಯ ಮೂಲಕ ಬರುವ ಒಂದು ಅಸ್ಪೃಶ್ಯತೆ, ಜಾತಿ ಪದ್ಧತಿಯ ಮೂಲಕ ಬರುವ ಒಂದು ಅಸ್ಪೃಶ್ಯತೆ. ಈ ರೀತಿಯಾದ ಅಸ್ಪೃಶ್ಯತೆಯನ್ನು ನಾವು ಹೊಡೆದು ಓಡಿಸಬೇಕು. ಈ ರೀತಿಯಾದ ಅಸ್ಪೃಶ್ಯತೆಗಳನ್ನು ನಾವು ಖಂಡಿಸಬೇಕು. ಈ ರೀತಿಯಾದ ಅಸ್ಪೃಶ್ಯತೆಗಳನ್ನು ನಾವು ಪ್ರಶ್ನಿಸಬೇಕೆಂದು ಯೇಸುಸ್ವಾಮಿ ನಮಗೆ ತೋರಿಸುವುದನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಅವರಿಗೆ ಹೇಳಿರ್ಬೋದು, ನಿಮ್ಮೆಲ್ಲರಿಗೂ ಗುಣವಾಗಲಿ ಅಂತ ಹೇಳಿರ್ಬೋದು. ಆದರೆ ಯೇಸುಸ್ವಾಮಿ ಹೇಳಿದಂಥ ವಿಷಯ ಏನೆಂದರೆ, ಹೋಗಿ ನಿಮ್ಮನ್ನು ಯಾಜಕರಿಗೆ ತೋರಿಸಿಕೊಳ್ಳಿರಿ. ಹೋಗಿ ನಿಮ್ಮ ಮೈಯನ್ನು ಯಾಜಕರಿಗೆ ತೋರಿಸಿಕೊಳ್ಳಿರಿ. ಯಾಕಂದರೆ ಅವರಿಗೆ ಬೇಕಾಗಿದ್ದು ಮೂಲಭೂತವಾಗಿ ಒಂದು ಗುರುತು. ಅವರಿಗೆ ಬೇಕಾಗಿದ್ದು ಒಂದು ಅವರನ್ನು ಸ್ವೀಕರಿಸುವ ಒಂದು ಸಮುದಾಯ. ಅವರಿಗೆ ಬೇಕಾಗಿದ್ದು ಒಂದು ಪ್ರೀತಿಸುವ ಒಂದು ಸಮುದಾಯ. ಅವರಿಗೆ ಬೇಕಾಗಿದ್ದು ದಯೆ ತೋರಿಸುವ ಒಂದು ಸಮುದಾಯ. ಅವೆಲ್ಲವುಗಳಿದ್ದರೆ ಆರೋಗ್ಯ ತನ್ನಿಂದ ತಾನೇ ಬರ್ತದೆ. ಯಾಕಂದರೆ ಸಂಪನ್ಮೂಲಗಳು ಒಂದು ಸಮುದಾಯದಲ್ಲಿರಬೇಕಾದ್ರೆ ಆ ಸಂಪನ್ಮೂಲಗಳನ್ನು ಪ್ರೀತಿಯಿಂದ ಹಂಚಿಕೊಳ್ಳುವುದಾದರೆ ಆರೋಗ್ಯ ತನ್ನಿಂದ ತಾನೇ ಬರ್ತದೆ ಎಂದು ಅವರಿಗೆ ತಿಳಿದಿತ್ತು. ಹಾಗಾಗಿ ಅವರು ಯೇಸುಸ್ವಾಮಿಗೆ ಕೇಳಿದ್ದು ಆರೋಗ್ಯವಲ್ಲ, ಯೇಸುಸ್ವಾಮಿಗೆ ಅವರು ಕೇಳಿದ್ದು ದಯೆ. ಯೇಸುಸ್ವಾಮಿ ಅವರಿಗೆ ಕೊಟ್ಟಿದ್ದು ದಯೆ, ಪ್ರೀತಿ, ಅನುಕಂಪ. ಯೇಸುಸ್ವಾಮಿ ಅವರ ಬಳಿಗೆ ಹೋಗಿ ಯಾರು ಅಸ್ಪೃಶ್ಯರು ಎಂದು ಹೇಳಿಕೊಳ್ಳುತ್ತಾ ಇದ್ದರೋ ಅವರನ್ನು ಸ್ಪರ್ಶಿಸಿ ಅವರನ್ನು ಸ್ವೀಕರಿಸಿದ ಒಂದು ಬಹಳ ವಿಶೇಷವಾದ ಯೋಚನೆಯನ್ನು ನಾವು ಈ ವೇದ ಭಾಗದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಯೇಸು ತನ್ನ ಸಮಯ ಮತ್ತು ಸಂಸ್ಕೃತಿ ಅಭ್ಯಾಸಗಳನ್ನು ಮೀರಿ ನಿಂತ ಒಬ್ಬ ವ್ಯಕ್ತಿ. ಯಾಕಂದರೆ ಕುಷ್ಠರೋಗಿಗಳು ದೈಹಿಕವಾಗಿ ಅನಾರೋಗ್ಯವನ್ನು ಪಡಿಸುವುದು ಮಾತ್ರವಲ್ಲ, ಅವರಿಗೆ ಸಮಾಜದಲ್ಲಿ ಬೇಕಾದ ಸ್ವೀಕಾರವನ್ನು ಸಹ ಯೇಸುಸ್ವಾಮಿ ಕೊಡುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸುಸ್ವಾಮಿ ಕಟ್ಟಿದಂಥ ಸಮುದಾಯ ಎಲ್ಲರನ್ನು ಸಮಾನರೆಂದು ಸ್ವೀಕರಿಸುವ ಒಂದು ಸಮುದಾಯ ಅಥವಾ ಒಂದು ಸಭೆ, ಒಂದು ಅಂತರ್ಗತವಾದ ಭಾವನೆ, ಒಂದು ಅಂತರ್ಗತವಾದ ಒಂದು ಸಮುದಾಯವನ್ನು ಯೇಸುಸ್ವಾಮಿ ಕಟ್ಟಿದ್ದನ್ನು ನಾವು ನೋಡ್ತೇವೆ. ಎಲ್ಲರನ್ನು ಯೇಸುಸ್ವಾಮಿ ಆತಿಥ್ಯ ಮನೋಭಾವನೆಯಿಂದ ಸ್ವೀಕರಿಸಿದನು. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯ 8-17 ವಚನಗಳಲ್ಲಿ ನಾವು ಈ ವಿಷಯವನ್ನು ನಾವು ನೋಡ್ತೇವೆ. ನಮ್ಮಲ್ಲಿ ತ್ಯಜಿಸಲ್ಪಟ್ಟ ವ್ಯಕ್ತಿಗಳನ್ನು ನಾವು ಸ್ವೀಕರಿಸುವುದಾದರೆ ನಮಗೆ ತಿಳಿಯದೆ ದೇವರನ್ನು ಅಥವಾ ದೇವದೂತರನ್ನು ನಾವು ಸ್ವೀಕರಿಸಿದ ಹಾಗೆ. ಅನೇಕ ಸಾರಿ ನಾವು ದೇವರು ಬಂದರೆ ಮಾತ್ರ ನಾವು ಸ್ವೀಕರಿಸ್ತೇವೆ ಎಂದು ನಾವು ನಮ್ಮಲ್ಲಿ ಒಂದು ಮನೋಭಾವನೆಯನ್ನು ನಾವು ಹುಟ್ಟಿಸ್ಕೊಂಡಿದ್ದೇವೆ. ಆದರೆ ಇಬ್ರಿಯರ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ನಾವು ಯಾರನ್ನೇ ಸ್ವೀಕರಿಸಿದರೂ, ಆತಿಥ್ಯ ಮನೋಭಾವನೆಯಿಂದ ಯಾರನ್ನು ಸ್ವೀಕರಿಸಿದರೂ ನಾವು ದೇವರನ್ನು ಸ್ವೀಕರಿಸಿದಂತೆ, ದೇವದೂತರನ್ನು ಸ್ವೀಕರಿಸಿದಂತೆ ಎಂದು
ಇಬ್ರಿಯ ಗ್ರಂಥಕರ್ತನು ತಿಳಿಸುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಗಲಾತ್ಯ 3:28 ನಾವು ನೋಡಿದಂತೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ದಾಸನು ಸ್ವತಂತ್ರನು ಎಂದು, ಗಂಡು ಹೆಣ್ಣು ಎಂದು ಯಾವ ಭೇದವಿಲ್ಲ ಎಂದು ಪೌಲನು ಗಲಾತ್ಯದವರಿಗೆ ಬರೆಯುವುದನ್ನು ನಾವು ನೋಡ್ತೇವೆ. ಅಲ್ಲಿ ಪ್ರೀತಿಯ ಬುನಾದಿಯ ಮೇಲೆ ಕಟ್ಟಿದಂಥ ಒಂದು ಸಮುದಾಯವಿರಬೇಕು. ದಯೆ ಎಂಬ ಬುನಾದಿಯ ಮೇಲೆ ಕಟ್ಟಿದಂಥ ಒಂದು ಸಮುದಾಯವಿರಬೇಕು. ಎಲ್ಲರನ್ನೂ ಸಮಾನರೆಂದು ಸ್ವೀಕರಿಸುವ ಮನೋಭಾವನೆಯಿಂದ ಕಟ್ಟಿದ ಸಮುದಾಯ ಆಗಿರಬೇಕು. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲರೂ ಒಂದೇ ಎಂದು ಸ್ವೀಕರಿಸುವ ಆ ಸಮುದಾಯ ನಾವು ಕಟ್ಟುವಂಥ ಸಮುದಾಯವಾಗಿರಬೇಕು. ನಾವು ಬದುಕಿರಬೇಕಾದ್ರೆ ಮಾತ್ರ ಒಬ್ಬರನ್ನು ಸ್ವೀಕರಿಸುವ ಮಾತ್ರವಲ್ಲ, ಸತ್ತಾಗಲೂ ಸಹ ಅನೇಕ ಸಾರಿ ನಾವು ಶವಗಳನ್ನು ಉಣಬೇಕಾದ್ರೆ ಅಲ್ಲಿಯೂ ಸಹ ನಾವು ಜಾತಿ ಪದ್ಧತಿಯನ್ನು ನಾವು ಬೆಳೆಸ್ಕೊಂಡು ಬರ್ತೇವೆ. ಯಾರು ಶುದ್ಧರು, ಯಾರು ಹೊಲೆಯರು, ಯಾರು ಶುದ್ಧರು, ಯಾರು ಅಶುದ್ಧರು, ಯಾರನ್ನು ಎಲ್ಲಿ ಉಣಬೇಕು, ಯಾರನ್ನು ಎಲ್ಲಿ ಸುಡಬೇಕು ಎಂಬ ಈ ರೀತಿಯಾದ ಮನೋಭಾವನೆಗಳು ನಮ್ಮ ಸಮಾಜದಲ್ಲಿ ಬಹಳ ಆಳವಾಗಿ ಬೇರೂರಿದೆ. ಹಾಗಾಗಿ ಈ ಜಾತಿಯ ಪದ್ಧತಿ ಮೂಲಕ ಅನೇಕ ಸಾರಿ ಈ ರೀತಿಯಾದ ಅಸ್ಪೃಶ್ಯತೆಯ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಇನ್ನೂ ಅನೇಕ ಸಾರಿ ಈ ರೀತಿಯಾದ ಮನೋಭಾವನೆಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆಂದು ನಮಗೆ ಗೊತ್ತೇ ಇರಲ್ಲ. ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದನ್ನು ನಾವು ಪಾಲಿಸ್ಕೊಂಡು ಬರ್ತೇವೆ. ಅದನ್ನು ನಾವು ಪ್ರಶ್ನೆ ಮಾಡುವ ಮನೋಭಾವನೆಯೂ ಸಹ ನಮಗೆ ಇರಲ್ಲ. ಹಾಗಾಗಿ ಆ ರಕ್ತಕುಸುಮ ರೋಗದಲ್ಲಿದ್ದ ಮಹಿಳೆ ಹೇಳುವಂತೆ, ನಾನು ಆತನನ್ನು ಹೋಗಿ ಮುಟ್ಟಿದರೆ ನನಗೆ ಗುಣವಾಗಬಹುದು. ಅದೇ ರೀತಿಯಾಗಿ ಇಲ್ಲಿ ಸಹ ಕುಷ್ಠರೋಗಿಗಳು ಹೇಳುವುದು ನೋಡಿದರೆ, ದೇವರೇ ನೀನು ನಮ್ಮ ಮೇಲೆ ದಯವಿಟ್ಟರೆ ಸಾಕು, ಉಳಿದಿದ್ದೆಲ್ಲ ನಮಗೆ ಒಳ್ಳೆಯದಾಗ್ತದೆ. ಸಮಾಜದಲ್ಲಿ ನಮಗೆ ಒಂದು ಬಹಳ ದೊಡ್ಡ ಪರಿವರ್ತನೆ ಆಗಬೇಕು, ಒಂದು ಪುನಶ್ಚೇತನೆ ಆಗಲೇಬೇಕು. ಅಸ್ಪೃಶ್ಯರ ನಡುವೆ ನಾವು ಇರುವಂಥ ಒಂದು ಮನೋಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಆ ಅಸ್ಪೃಶ್ಯತೆಯ ಮನೋಭಾವನೆಯನ್ನು ಮೀರಿ ನಿಲ್ಲುವ ಮನೋಭಾವನೆ ನಮಗೆ ಇರಬೇಕು. ಯಾಕಂದರೆ ದೇವರು ಯಾವಾಗಲೂ ನೀತಿಯ ಪರವಾಗಿ, ನ್ಯಾಯದ ಪರವಾಗಿ ನಿಲ್ಲುವಂಥ ದೇವರು. ಹಾಗಾಗಿ ಯೇಸು ಸ್ವಾಮಿಯ ಬಳಿಗೆ ಬಂದ ಜನರೆಲ್ಲರೂ ಯಾರು? ಅನಾರೋಗ್ಯರು, ಸಮಾಜದ ಅಂಚಿನಲ್ಲಿರುವವರು, ಹೊಲೆಯರೆಂದು ಹೇಳಿಕೊಳ್ಳುವವರು, ಅಶುದ್ಧರು ಎಂದು ಹೇಳಿಕೊಳ್ಳುವವರು, ಮಹಿಳೆಯರು, ಮಕ್ಕಳು, ಇನ್ನು ಬೇರೆ ಬೇರೆ ಅಂಚಿನಲ್ಲಿರುವ ಜನರೆಲ್ಲರೂ ಅಲ್ಲಿ ಬರುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸು ಸ್ವಾಮಿ ಒಬ್ಬ ರಕ್ಷಕನು ಮಾತ್ರವಾಗಿರಲಿಲ್ಲ, ಒಬ್ಬ ಜನನಾಯಕನು ಸಹ ಆಗಿದ್ದ. ಆತನ ನಾಯಕತ್ವ ಯಾವ ರೀತಿಯಾಗಿತ್ತೆಂದರೆ, ಆತನೇ ಜನರ ಬಳಿಗೆ ಹೋಗಿ ಜನರ ಗೋಳನ್ನು ಕೇಳಿ, ಜನರ ಮನೋವ್ಯಥೆಗಳನ್ನು ಕೇಳಿ ಅವರ ಮಧ್ಯದಲ್ಲಿ ಸೇವೆ ಮಾಡುವ ಒಂದು ಮನಸ್ಸು ಅವನಿಗಿತ್ತು. ಈ ವೇದ ಭಾಗದಲ್ಲಿ ನಾವು ನೋಡಿದಂತೆ, ಒಬ್ಬ ಯಹೂದ್ಯನು ಸಮಾರ್ಯದ ಹಳ್ಳಿಗಳಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಯಹೂದ್ಯರ ಮತ್ತು ಸಮಾರ್ಯದವರ ನಡುವೆ ಒಂದು ದೊಡ್ಡ ವೈಮನಸ್ಸಿತ್ತು. ಅವರು ವೈರಿಗಳು. ಯಹೂದ್ಯರು ಶುದ್ಧರು, ಸಮಾರ್ಯರು ಅಶುದ್ಧರು ಎಂಬ ಮನೋಭಾವನೆ ಅಲ್ಲಿತ್ತು. ಅನೇಕ ಸಾರಿ ಕುಷ್ಠರೋಗಿಗಳನ್ನು ಆ ರೀತಿಯಾದ ಸಮಾಜದ ಅಂಚಿಗೆ ಕಳಿಸಿ ಅವರಲ್ಲಿ ಇಡ್ತಾಯಿದ್ರು. ಯಾಕಂದರೆ ಅವರೆಲ್ಲಾದರೂ ಪಟ್ಟಣಗಳಿಗೆ ಬಂದರೆ ಬೇರೆಯವರು ಅಶುದ್ಧರಾಗ್ಬೋದು ಎಂಬ ಮನೋಭಾವನೆ ಇರ್ತಿತ್ತು. ಆದರೆ ಯೇಸು ಸ್ವಾಮಿ ಮಾಡಿದಂಥ ಒಂದು ಬಹಳ ಪ್ರಾಮುಖ್ಯವಾದ ಪ್ರಯಾಣ ಏನೆಂದರೆ, ಆತನು ಸಮಾರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಆತನು ಮಾಡಿದಂಥ ಒಂದು ಪ್ರಯಾಣ ಇದು ಆತನ ಜೀವನ ಪ್ರಯಾಣವೂ ಸಹ ಆಗಿತ್ತು, ಆತನ ಆತ್ಮಿಕತೆಯ ಪ್ರಯಾಣವೂ ಸಹ ಆಗಿತ್ತು, ಆತನ ಧಾರ್ಮಿಕ ಪ್ರಯಾಣವೂ ಸಹ ಆಗಿತ್ತು. ಯೇಸು ಸ್ವಾಮಿ ತನ್ನ ಜೀವನದಲ್ಲಿ ಮಾಡಿದಂಥ ಪ್ರಯಾಣಗಳನ್ನು ನಾವು ಈ ರೀತಿಯಾಗಿ ನಾವು ನೋಡುವುದಾದರೆ, ಅಸ್ಪೃಶ್ಯರ ನಡುವೆ ನಾವು ಸಹ ಹೋಗಿ, ನಾವು ಸಹ ಜೀವಿಸಿ ಒಂದು ಹೊಸ ಸಮುದಾಯವನ್ನು ಕಟ್ಟುವ ನಾವು ಆಗಿರ್ತೇವೆ. ಹಾಗಾಗಿ ನಾವು ಸತ್ಯವೇದದಲ್ಲಿ ನೋಡುವಂತೆ, ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳುವಂತೆ, ಆತನು ದೇವ ಸಮಾನರಾಗಿದ್ದರೂ ಆತನು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಾದನು. ದಾಸರು ಸಹ ಆತನ ಸಮಾಜದಲ್ಲಿ ಅಸ್ಪೃಶ್ಯರಾಗಿದ್ದರು. ನಮ್ಮ ಸಮಾಜದಲ್ಲಿಯೂ ಸಹ ದಲಿತ ವರ್ಗಗಳಲ್ಲಿ ಬರುವ ದಾಸರನ್ನು ನಾವು ಅಸ್ಪೃಶ್ಯರೆಂದು ಶತಶತಮಾನಗಳಿಂದ ನಾವು ಅದನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ನಾವು ಆರ್ಥಿಕವಾಗಿ ಮುಂದೆ ಬಂದಿರ್ಬೋದು, ಸಾಮಾಜಿಕವಾಗಿ ನಾವು ಮುಂದೆ ಬಂದಿರ್ಬೋದು, ಸೈಂಟಿಫಿಕ್ ಆಗಿ ನಾವು ಮುಂದೆ ಬಂದಿರ್ಬೋದು, ಆದರೆ
ಜಾತಿ ಪದ್ಧತಿಗಳು, ಈ ಶುದ್ಧತ್ವ ಅಶುದ್ಧತ್ವ ಬಂದಾಗ ನಾವು ಇನ್ನೂ ಹಳೆಯ ಕಾಲದಲ್ಲಿದ್ದಂಥ ಎಲ್ಲ ಪದ್ಧತಿಗಳನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ಈ ಎಲ್ಲ ಮಿತಿಗಳನ್ನು ಮೀರಿ ನಿಂತು ಆತನು ದೇವ ಸಮಾನರಾಗಿದ್ದರೂ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಾದನೆಂದು ಸತ್ಯವೇದವು ಹೇಳ್ತದೆ. ಹಾಗಾಗಿ ಯೇಸು ಸ್ವಾಮಿ ತನ್ನನ್ನು ಗುರುತಿಸಿಕೊಂಡ ಸಮುದಾಯಗಳು ಯಾವುವು? ದಾಸರ ಸಮುದಾಯ, ಕುಷ್ಠರೋಗಿಗಳ ಸಮುದಾಯ, ಯಾರ್ಯಾರು ಪಾಪಿಗಳಂತ ಕರೆಸ್ಕೊಂಡರೋ ಆ ಸಮುದಾಯ, ಯಾರು ಹಿಂದುಳಿದ ಜನಾಂಗದ ಕರೆಸ್ಕೊಂಡರೋ ಆ ಸಮುದಾಯ. ಯೇಸುಸ್ವಾಮಿ ಶ್ರೇಣಿ ಪದ್ಧತಿಯನ್ನು ಮೀರಿ ನಿಂತವನು. ಯೇಸುಸ್ವಾಮಿ ವರ್ಗ ಪದ್ಧತಿಯನ್ನು ಮೀರಿ ನಿಂತವನು. ಯೇಸುಸ್ವಾಮಿ ಎಲ್ಲ ಭೇದ ಭಾವಗಳನ್ನು ನಿಂತು ಸಮಾಜದಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ನಡೆಯುವ ಅಸ್ಪೃಶ್ಯತೆಯನ್ನು ಒದ್ದು ಓಡಿಸಿ ಎಲ್ಲರನ್ನೂ ಶುದ್ಧಪಡಿಸಿ ಎಲ್ಲರನ್ನೂ ತನ್ನ ಮಕ್ಕಳಾಗಿ ಸ್ವೀಕರಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ದೇವರು ಎಲ್ಲ ರೀತಿಯ ಪ್ರಾಬಲ್ಯವನ್ನು ಕುಗ್ಗಿಸ್ತಾನೆ ಮತ್ತು ಅಸ್ಪೃಶ್ಯರನ್ನು ತನ್ನ ಸಾಧನೆಯಾಗಿ ಉಪಯೋಗಿಸ್ತಾನೆಂದು ಸಹ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಯಾವ ಜನಗಳನ್ನು ನಾವು ಹಿಂದುಳಿದವರು, ಬೇಡವಾದವರು, ಅಶುದ್ಧರಂತ ಕರಿತೇವೋ, ದೇವರು ಅವರನ್ನು ಸ್ವೀಕರಿಸಿ ಅವರ ಮೂಲಕ ತನ್ನ ಸೇವೆ ಮಾಡುವುದನ್ನು, ತನ್ನ ಸಾಧನೆಯಾಗಿ ಉಪಯೋಗಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸು ತನ್ನ ಸಮಯದ ಎಲ್ಲ ಅಭ್ಯಾಸಗಳನ್ನು ಮೀರಿ ನಿಂತು ಅವರಿಗೆ ಬೇಕಂತ ಹೊಸ ಜೀವವನ್ನು, ಹೊಸ ಗುರುತನ್ನು ಮತ್ತು ಹೊಸ ಸಂಸ್ಕೃತಿಯನ್ನು ಬೆಳೆಸುವುದನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಯಾವ ರೀತಿಯಾಗಿ ಹೊಸ ಸಂಸ್ಕೃತಿಯನ್ನು ಬೆಳೆಸಿದನು? ಎಲ್ಲರೂ ಮಾಡುತ್ತಿದ್ದಂಥ ಒಂದು ಕೆಲಸದ ಮೂಲಕ ಆತನು ಮಾಡಿದನು. ಎಲ್ಲರೂ ಧರ್ಮಶಾಸ್ತ್ರವನ್ನು ಓದ್ತಾ ಇದ್ದರು. ಆದರೆ ಯೇಸು ಸ್ವಾಮಿ ಮಾಡಿದಂಥ ಒಂದು ಕೆಲಸ ಏನೆಂದರೆ, ಅದೇ ಧರ್ಮಶಾಸ್ತ್ರವನ್ನು ಓದಿ, ಆದರೆ ಆ ಧರ್ಮಶಾಸ್ತ್ರಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟನು. ಆ ಹೊಸ ವ್ಯಾಖ್ಯಾನದ ಗುರುತು ಏನಂದರೆ, ಎಲ್ಲರಿಗೂ ಜೀವ ಇರಬೇಕಂತಲೂ ಸಮೃದ್ಧಿಯಾದ ಜೀವ ಇರಬೇಕಂತಲೂ ನಾನು ಬಂದೆನು ಎಂಬ ಒಂದು ಆ ವ್ಯಾಖ್ಯಾನ. ಯೇಸುಸ್ವಾಮಿಯ ಸಮಯದಲ್ಲಿ ಎಲ್ಲರೂ ಅದೇ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದರು, ಎಲ್ಲರೂ ಅದೇ ಹಾಡುಗಳನ್ನು ಹಾಡ್ತಾ ಇದ್ದರು, ಎಲ್ಲರೂ ಅದೇ ಧರ್ಮಶಾಸ್ತ್ರಗಳನ್ನು ಓದ್ತಾ ಇದ್ದರು. ಆದರೆ ಯೇಸುವಿನ ವಿಭಿನ್ನತೆ ಎಲ್ಲಿತ್ತಂದರೆ, ಯಾರ ದೃಷ್ಟಿಕೋನದ ಮೂಲಕ ನಾವು ಆ ಧರ್ಮಶಾಸ್ತ್ರವನ್ನು ಓದಬೇಕು? ಪ್ರಬಲರ ದೃಷ್ಟಿಕೋನದಿಂದಲೋ ಅಥವಾ ಹಿಂದುಳಿದ ಜನರ ದೃಷ್ಟಿಕೋನದಿಂದಲೋ? ಯೇಸುಸ್ವಾಮಿ ಮಾಡಿದಂಥ ಕೆಲಸವೇನು, ಸೇವೆಯನ್ನು ಅಶುದ್ಧರ ದೃಷ್ಟಿಕೋನದಿಂದ ಆತನು ಸತ್ಯವೇದವನ್ನು ಓದಿದನು. ಹಿಂದುಳಿದ ಜನಾಂಗಗಳ ದೃಷ್ಟಿಕೋನದಿಂದ ಆತನು ಧರ್ಮಶಾಸ್ತ್ರವನ್ನು ಓದಿದನು. ಈ ರೀತಿಯಾಗಿ ಆತನು ಆ ಧರ್ಮಶಾಸ್ತ್ರಗಳನ್ನು ಓದಿದ್ರಿಂದ ಈ ರೀತಿಯಾದ ಸಮುದಾಯಗಳಿಗೆ ಉನ್ನತವಾದ ಸ್ಥಾನವನ್ನು ಆತನು ಕೊಟ್ಟವನು, ಒಳ್ಳೆಯ ಆರೋಗ್ಯವನ್ನು ಕೊಟ್ಟನು, ಒಳ್ಳೆಯ ಗುರುತನ್ನು ಕೊಡುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಯೇಸುಸ್ವಾಮಿ ಪ್ರಬಲ ಸ್ಥಾನದಲ್ಲಿದ್ದುವವರನ್ನು ಕುಗ್ಗಿಸುತ್ತಾ, ಅಸ್ಪೃಶ್ಯರನ್ನು ಮೇಲೆತ್ತುತ್ತಾ, ಕುಷ್ಠರೋಗಿಗಳಿದ್ದರೆ ಹೋಗಿ ನಿಮ್ಮನ್ನು ಯಾಜಕರಿಗೆ ತೋರಿಸಿಕೊಳ್ಳಿರಿ ಎಂದು ಹೇಳುತ್ತಾ ಅವರಿಗೆ ಧೈರ್ಯಪಡಿಸ್ತಾ ಇದ್ದನು. ಅವರಿಗೆ ದಯೆ ತೋರಿಸಿದನು, ಅವರಿಗೆ ಧೈರ್ಯವನ್ನು ದಯಪಾಲಿಸಿದನು, ಅವರಿಗೆ ಆ ಗುರುತನ್ನು ಕೊಟ್ಟನು. ಅನೇಕ ಸಾರಿ ಈ ಕುಷ್ಠರೋಗಿಗಳು ದೇವರಿಗೆ ಆ ರೀತಿಯಾದ ಒಂದು ಭಕ್ತಿಯನ್ನು ತೋರಿಸದೇ ಇರಬಹುದು. ಗುಣರಾದವರಲ್ಲಿ ಎಲ್ಲರೂ ಬಂದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸಲಿಲ್ಲ. ಯೇಸುಸ್ವಾಮಿಗೆ ಅದು ಬಹಳ ದುಃಖವಾಗಿರ್ಬೋದು. ಯೇಸುಸ್ವಾಮಿ ಹೇಳ್ತಾನೆ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶವನ್ನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು. ಅನೇಕ ಸಾರಿ ದೇವರು ನಮ್ಮಲ್ಲಿ ಆ ಧೈರ್ಯವನ್ನು ಮತ್ತು ನಂಬಿಕೆಯನ್ನು ತುಂಬಿಸ್ತಾನೆ. ನಾವು ಆ ದೇವರಿಗೆ ಮಾಡಬೇಕಂತ ಕೆಲಸವೇನು? ದೇವರಿಗೆ ಸ್ತೋತ್ರ ಸಲ್ಲಿಸುವುದು ಮತ್ತು ದೇವರು ನಮ್ಮಲ್ಲಿಟ್ಟ ಆ ಧೈರ್ಯವನ್ನು, ನಮ್ಮಲ್ಲಿಟ್ಟ ಆ ನಂಬಿಕೆಯನ್ನು, ಆ ಪ್ರಬಲವಾದ ಗುರುತನ್ನು ಇತರರ ಜೊತೆಗೆ ಹಂಚಿಕೊಳ್ಳಬೇಕು. ನಾವು ಒಂದು ಕಡೆ ದೇವರೇ ದಯವಿಡು ಅಂತ ನಾವು ಕೇಳುವುದು ಒಂದಾಗಿರ್ಬೋದು. ಅದೇ ರೀತಿಯಾಗಿ ನಮ್ಮ ಸೇವೆ ಏನೆಂದರೆ, ದೇವರು ನಮ್ಮ ಮೇಲೆ ದಯವಿಟ್ಟ ಮೇಲೆ, ದೇವರು ನಮ್ಮಲ್ಲಿ ಆತನ ಗುರುತನ್ನು ಇಟ್ಟ ಮೇಲೆ, ದೇವರು ನಮಗೆ ಧೈರ್ಯವನ್ನು ಕೊಟ್ಟ ಮೇಲೆ ಈ ಎಲ್ಲವುಗಳನ್ನು ನಾವು ಇತರರ ಜೊತೆಗೆ ಹಂಚಿಕೊಳ್ಳಬೇಕು. ಹೀಗೆ ಮಾಡಿದರೆ ಮಾತ್ರ ಒಂದು ಕ್ರಿಸ್ತನ ಒಂದು ಸಮುದಾಯವನ್ನು, ದೇವರ ಸಮುದಾಯವನ್ನು ನಾವು ಕಟ್ಟಲು ಮುಂದೆ ಬರಲಿಕ್ಕಾಗ್ತದೆ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇನ್ನೂ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತಲಿರುವ
ಸಮುದಾಯಗಳ ಮಧ್ಯದಲ್ಲಿ ನಾವು ಹೋಗಿ ಸೇವೆ ಮಾಡುವ ಒಂದು ಮಕ್ಕಳು ನಾವು ಆಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನಾದ ಯೇಸುವೆ, ಯಾವ ರೀತಿಯಾಗಿ ನೀನು ಅಸ್ಪೃಶ್ಯರ ಮಧ್ಯದಲ್ಲಿ ಹೋಗಿ ನೀನು ಸೇವೆ ಮಾಡಿದೆಯೋ, ಯಾವ ರೀತಿಯಾಗಿ ನೀನು ಅವರ ಮಧ್ಯದಲ್ಲಿ ಹೋಗಿ ಅವರನ್ನು ಹುರಿದುಂಬಿಸಿ ಧೈರ್ಯ ಕೊಟ್ಟು ಒಂದು ಹೊಸ ಗುರುತನ್ನು ಕೊಟ್ಟೆಯೋ, ಅದೇ ರೀತಿಯಾದ ಸೇವೆಯನ್ನು ನಾವು ಮಾಡಲಿಕ್ಕಾವಂತೆ ಸಹಾಯ ಮಾಡು. ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರ ಮಧ್ಯದಲ್ಲಿ ನಾವು ಈ ರೀತಿಯಾದ ಸೇವೆ ಮಾಡುವಂತೆ ನೀನು ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇವೆ. ಆಮೆನ್.